ಅರ್ಧರಾತ್ರಿಯಲ್ಲಿ ಎಚ್ಚರಗೊಂಡ ಗುಹನು ಶ್ರೀರಾಮನತ್ತ ತನ್ನ ದೃಷ್ಟಿಯನ್ನು ಹರಿಸಿದಾಗ ಆ ಬಳಿಯಲ್ಲೊಂದು ದಿವ್ಯ ತೇಜಸ್ಸು ಕಂಗೊಳಿಸಿತು. ಎದ್ದು ಕುಳಿತು ಅದನ್ನೇ ಅನಿಮಿಷದಂತೆ ನೋಡಿದನು. ಹೆಡೆಬಿಚ್ಚಿದ ಸರ್ಪವೊಂದು ಘಟಾರತ್ನ ದೀಪ್ತಿಯಿಂದ ಸುಪ್ರಕಾಶಿಸುತ್ತಿತ್ತು. ಕಣ್ಣನ್ನೊಮ್ಮೆ ಮುಚ್ಚಿ ಮತ್ತೆ ತೆರೆದು ನಿಂತು ಪರೀಕ್ಷಿಸಿದನು. ಚಿನ್ನದ ರಾಶಿಯೇ ಸುರಿದಿಟ್ಟಂತೆ ಸೀತೆಯು ಮಲಗಿದ್ದಳು. ಗಗನವೇ ಸೂಕ್ಷ್ಮತೆಯನ್ನು ತಳೆದು ಆ ಜ್ಯೋತಿರ್ಬಿಂಬಗಳನ್ನು ಮೈಮುಖಗಳಲ್ಲಿ ಧರಿಸಿಕೊಂಡಂತೆ ಆ ಮಹೀರುಹದ ಮೂಲದಲ್ಲಿ ಶ್ರೀರಾಮನು ಮಲಗಿದ್ದನು. ಅಲ್ಲಿ ಹೊಳೆಯುತ್ತಿರುವ ಮಣಿಯನ್ನು ಧರಿಸಿ ಬಿಚ್ಚಿದ್ದ ಹಾವಿನ ಹೆಡೆಯಂತೆ ಲಕ್ಷ್ಮಣನು ನಿಂತಿದ್ದನು. ಗುಹನಿಗೆ ಎಚ್ಚರವೋ ಸ್ವಪ್ನವೋ ಎಂಬ ಸಂದೇಹವೇ ಉಂಟಾಯಿತು. ಕೂಡಲೇ ಎದ್ದು ನಡೆದು ಗಂಗೆಯಲ್ಲಿಳಿದು ಕೈಕಾಲು ಮುಖಗಳನ್ನು ತೊಳೆದು ಶುಚೀರ್ಭೂತನಾಗಿ ಅಲ್ಲಿಂದಲೇ ಕತ್ತನ್ನೆತ್ತಿ ನಿರುಕಿಸಿದನು. ಶುದ್ಧ ಸ್ಫಟಿಕ ಸದೃಶವಾದ ಗಂಗಾ ನದಿಯ ನೀರು ಗಗನಾಂಗಣದಲ್ಲಿ ಮಿನುಗುತ್ತಿರುವ ಲೆಕ್ಕವಿಲ್ಲದ ಲಕ್ಷೋಪಸಂಖ್ಯೆಯ ನಕ್ಷತ್ರಗಳ ಒಟ್ಟಿನ ಜ್ಯೋತಿರ್ಬಿಂಬವನ್ನು ಧರಿಸಿ ಬೆಳ್ಳಿಯ ಸಾರಣೆಗೊಂಡಂತಾಗಿ ಪ್ರತ್ಯಕ್ಷವಾದ ಕ್ಷೀರಸಾಗರದಂತೆಯೇ ಕಂಡಿತು. ಮಳಲ ದಿನ್ನೆಯೇ ಮೈಯಾಗಿ ನಿಂತಿದ್ದ ಲಕ್ಷ್ಮಣನೇ ಹೆಡೆಯಾಗಿ ಮಹಾಶೇಷನ ರೂಪವು ಅಲ್ಲೇ ಚಿತ್ರಿತವಾಯಿತು. ಬಂಗಾರದಂತೆ ಮಿನುಗುವ ಮೈಯ ಸೀತೆಯು ಶ್ರೀದೇವಿಯಂತೆಯೇ ಕಂಡಳು. ಮಲಗಿ ನಿದ್ರಿಸುತ್ತಿದ್ದ ಶ್ರೀರಾಮನು ಗಗನತನು ತೇಜಗಳಿಂದ ಸುದರ್ಶನಕಾರಕನಾಗಿ ಯೋಗನಿದ್ರಾಮುದ್ರಿತನಾಗಿ ಶ್ರೀಮನ್ನಾರಾಯಣನಂತೆಯೇ ಕಂಗೊಳಿಸಿದನು. ಹೃದಯದಲ್ಲಿದ್ದುದನ್ನೇ ಕಣ್ಣುಗಳಿಂದ ಕಂಡುದನ್ನೇ ತನ್ನೆದೆಯಲ್ಲಿ ಅಚ್ಚೊತ್ತಿಕೊಂಡನೋ. ಗುಹನು ನೋಡಿ ತನ್ಮಯನೇ ಆದನು. ಕ್ಷಣಕಾಲ ಹಾಗೆಯೇ ಇದ್ದು ಆ ದಿವ್ಯ ಸನ್ನಿಧಿಯ ಬಳಿಗೈದಿ ಸರ್ವೋತ್ಕೃಷ್ಟವಾದ ಆ ಪಾದ ಪದ್ಮಗಳನ್ನು ತಲೆಯಲ್ಲೊಮ್ಮೆ ಮುಡಿದುಕೊಳ್ಳಬೇಕೆಂದು ಬಗೆದು ಗುಹನು ಅತ್ತ ನಡೆದನು. ಆದರೆ ಅದನ್ನು ಸುತ್ತುವರಿದು ಸ್ವಲ್ಪ ದೂರದಲ್ಲೇ ಅದೃಷ್ಟವಾದ ಅಗ್ನಿಜ್ವಾಲೆ ಎಂದು ಪಸರಿಸಿ ಗುಹನು ಅದನ್ನು ಮುಟ್ಟಲಾರದೆ ತುಸು ದೂರದಲ್ಲೇ ಉಳಿಯಬೇಕಾಯಿತು. ಆದರೂ ಅವನು ಅಲ್ಲೇ ನಿಂತು ಕೈ ಮುಗಿದುಕೊಂಡು ತನ್ನ ಅಭಿಷ್ಟ ಪ್ರಾಪ್ತಿಗಾಗಿ ಮನಸ್ಸಿನಲ್ಲೇ ಪ್ರಾರ್ಥಿಸತೊಡಗಿದನು. ಶ್ರೀರಾಮನ ಕುರಿತು ತನಗೆ ಮೊದಲೇ ಮೂಡಿದ್ದ ಸದ್ಭಾವನೆಯು ಆ ಸತ್ಯದ ಸಾಕ್ಷಾತ್ಕಾರವನ್ನೇ ಕರುಣಿಸಿತೆಂದು ನಂಬಿದ್ದ ಗುಹನು ತನ್ನನ್ನೇ ತಾನಲ್ಲಿ ಅರ್ಪಿಸಿಕೊಳ್ಳಲು ಹವಣಿಸುತ್ತಿದ್ದಾಗಲೇ ಶ್ರೀರಾಮನು ಮೊಗ್ಗಲು ಮುಗುಚಿದನು. ಸೀತೆಯು ಮೈಮುರಿದಳು. ಲಕ್ಷ್ಮಣನು ಬಹಿರ್ಮುಖನಾದನು. ಜ್ವಾಲೆಯು ಅಂತರ್ಹಿತವಾಯಿತು. ಅದರಿಂದ ಗುಹನು ಇದೇ ಪ್ರಪಂಚದಲ್ಲುಳಿದನು. ಇನ್ನಾವ ಅದೃಷ್ಟ ಶಕ್ತಿಯೋ. ಒಮ್ಮೆಲೆ ಎದ್ದು ಕುಳಿತ ಶ್ರೀರಾಮನು ಕೈಜೋಡಿಸಿಕೊಂಡೇ ನಿಂತಿದ್ದ ಗುಹನನ್ನು ಬಳಿಗೆ ಕರೆದನು. ಗುಹನು ಶ್ರೀರಾಮನ ಪಾದಗಳ ಮೇಲೆ ತಲೆಯಿಟ್ಟು ತನ್ನ ಬಯಕೆಯು ಸಿದ್ಧಿಸಿತೆಂದು ಅತ್ಯಾನಂದದಿಂದ ನಯನವಾರಿಯನ್ನು ನಿಲ್ಲಿಸಿದನು. ಎಷ್ಟು ಹೊತ್ತು ಹೀಗೆ ಕಳೆದಿದ್ದೀತೋ ಬಲ್ಲವರಾರು. ಶ್ರೀರಾಮನು ಅವನ ಮೈದಡವಿ ಸಮ್ಮಾನಿಸುತ್ತಿದ್ದನು. ಅಂತೆಯೇ ರಾತ್ರಿಯ ಕೊನೆಯ ಜಾವು ಅರ್ಧ ಸುರಿಯುತ್ತಿರಲು ಶ್ರೀರಾಮನು ಗುಹನನ್ನು ಕುರಿತು, ಅಯ್ಯ ನನ್ನ ಬಂಧುವೇ, ವೃದ್ಧನಾದ ನಿನ್ನಿಂದ ನಮಗೊಂದು ಉಪಕಾರವಾಗಬೇಕಾಗಿದೆ. ನಮ್ಮ ತೀರ್ಥರೂಪರ ಮೇಲಿದ್ದ ನಿನ್ನ ವಿಶ್ವಾಸವನ್ನೇ ನೀನು ನಮ್ಮ ಮೇಲೆಯೂ ಇಟ್ಟು ನಮ್ಮನ್ನೆಲ್ಲ ಆಧರಿಸಿರುವೆ. ಅಂತೆಯೇ ನಾವು ಕೃತಜ್ಞರು. ಇದೋ ನನ್ನನ್ನು ತೊರೆಯಲಾರದೆ ಇಲ್ಲಿಯವರೆಗೂ ಬಂದು ಈ ಮಳದ ರಾಶಿಯ ಮೇಲೆ ಎಲ್ಲವನ್ನೂ ಮರೆತು ನಿದ್ರಿಸುತ್ತಿರುವ ಈ ನಮ್ಮ ಸಾಕೇತದ ಪುರಜನರನ್ನು ನೋಡು. ಎಷ್ಟೆಷ್ಟು ಸಮಾಧಾನವನ್ನು ಹೇಳಿದರೂ ಅವರು ನನ್ನನ್ನು ಬಿಡುವುದೇ ಇಲ್ಲ. ನನಗೂ ಹಾಗೆ ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬರುವುದಿಲ್ಲ. ನಾನು ಏನು ಮಾಡಿರುವೆನೆಂದು ಅವರೆಲ್ಲರೂ ನನ್ನನ್ನಿಷ್ಟು ಓಲೈಸುತ್ತಿರುವುದು. ಪ್ರಪ್ರಥಮವಾಗಿಯೇ ನನ್ನೊಂದಿಗೆ ಬಂದ ಇವರಿಗೆ ದೊರೆತುದು ನೀನಿತ್ತ ಹಣ್ಣು, ಗಂಗಾದೇವಿ ಇತ್ತ ಪುಳಿನ ರಾಶಿ. ಆದರೂ ಅವರು ಎಚ್ಚರಗೊಂಡರೆ ನನ್ನನ್ನು ಹೋಗಕೊಡರು. ಜತೆಯಲ್ಲಿಯೇ ಕಾಡಿಗೂ ಕರೆದೊಯ್ಯುವುದು ಆಗದ ಕಾರ್ಯ. ಏನು ಮಾಡಲಿ ಹೇಳು. ನಿರ್ವ್ಯಾಜವಾದ ಪ್ರೇಮವನ್ನು ಈ ರೀತಿ ತೋರಿಸತಕ್ಕ ನಮ್ಮ ಜನರನ್ನು ನನಗಾಗಿ ನೀನೇ ಸಮಾಧಾನಪಡಿಸಬೇಕು. ನಾನಿಲ್ಲದಾಗಲೇ ನಿನಗದು ಸುಲಭ ಸಾಧ್ಯವು. ಆದುದರಿಂದ ನಾನು ಈ ರೀತಿ ನಿಶ್ಚಯಕ್ಕೆ ಬಂದಿರುವೆನು. ಮನುಷ್ಯನಿಗೆ ಕರ್ತವ್ಯದ ಮುಂದೆ ಬೇರಾವುದೂ ಮುಖ್ಯವಲ್ಲ. ಅದನ್ನುಳಿದಿರುವುದು ಸರ್ವತಾ ಭೂಷಣವಲ್ಲ. ಅದರಿಂದ ಶ್ರೇಯಸ್ಸೂ ಇಲ್ಲ. ಪಿತೃವಾಕ್ಯ ಪರಿಪಾಲನೆಯೇ ಪರಮ ಕರ್ತವ್ಯವೆಂದು ಬಗೆದು ವನವಾಸಕ್ಕೆ ಹೊರಟವನು ನಾನು. ನಿವೃತ್ತಿಯೇ ಇಲ್ಲದೆ ಈ ಸೀತಾರಾಮ ಲಕ್ಷ್ಮಣನನ್ನು ಜತೆಯಲ್ಲಿ ಕರೆದುಕೊಳ್ಳಬೇಕಾಯಿತು. ನಾವು ಮೂವರೇ ಹೋಗಿ ಬರಬೇಕಾದವರು. ಆದುದರಿಂದ ಇವರೆಲ್ಲರೂ ಎಚ್ಚರಗೊಳ್ಳುವ ಮೊದಲೇ ನಾವಿಲ್ಲಿಂದ ಪಾರಾಗಬೇಕಾಗಿದೆ. ಈ ಧರ್ಮ ಸಂಕಟದಿಂದಲೇ ನಮ್ಮನ್ನು ಪಾರುಗಾಣಿಸುವಂತೆ ಈಗಲೇ ಗಂಗೆಯನ್ನು ದಾಟಿಸಿ ಬೀಳ್ಕೊಡಬೇಕು. ದಯವಿಟ್ಟು ಇಷ್ಟು ಉಪಕಾರವನ್ನು ಮಾಡಲಾರೆಯ ಎಂದು ವಿನಯಪೂರ್ವಕವಾಗಿಯೇ ನುಡಿದನು. ಗುಹನು ನಿಟ್ಟುಸಿರನ್ನು ಬಿಟ್ಟು
ಸ್ವಾಮಿಯ ಚಿತ್ತ ಎಂದು ಅಷ್ಟೇ ಹೇಳಿ ಅಲ್ಲಿಂದೆದ್ದು ತನ್ನವರಲ್ಲಿಯೂ ಹೇಳದೆ ತಾವೇ ನಾವೇನು ಸಿದ್ಧಗೊಳಿಸಿ ಬಂದು ಶ್ರೀರಾಮನಿಗೆ ನಮಸ್ಕರಿಸಿದನು. ಸೀತಾ ಲಕ್ಷ್ಮಣ ಸಹಿತನಾದ ಶ್ರೀರಾಮನು ದೋಣಿಯನ್ನೇರಿ ಕುಳಿತನು. ಶೀತ ಗಾಳಿಯು ಬೀಸುತ್ತಿದ್ದುದರಿಂದ ಸೀತೆಯು ಸೆರಗನ್ನು ಬಿಗಿಯಾಗಿ ಎಳೆದುಕೊಂಡಿದ್ದಳು. ಗುಹನು ಗಂಗಾ ನದಿಗೆ ಕೈಮುಗಿದು ತನ್ನ ದೋಣಿಗೂ ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ಮೇಲೇರಿ ಹುಟ್ಟನ್ನು ಕೈಗೆತ್ತಿಕೊಂಡನು. ತನ್ನ ಹಾಗೂ ತನ್ನ ದೋಣಿಯ ಹುಟ್ಟು ಎರಡೂ ಸಾರ್ಥಕವಾಯಿತೆಂದು ನೀರನ್ನು ಬಗೆದು ಮುಂದೆ ಹರಿಯಗೊಟ್ಟನು. ದೋಣಿಯು ಕ್ರಮದಂತೆ ಮುಂದೆ ಸಾಗಿತು. ಅಸ್ಪಷ್ಟವಾದ ಪದಪುಂಜದಿಂದ ಮೇಲುಧ್ವನಿಯ ಗಾನಮೊಂದು ತನಗರಿಯದೆ ಗುಹನ ಕಂಠದಿಂದ ಹೊರಬೀಳುತ್ತಿತ್ತು. ನೀರಿನ ಮೇಲೆಯೇ ಇದ್ದು ಅದೇ ನೀರನ್ನು ಆಚೀಚೆ ಎಳೆದು ತಳ್ಳಿ ಬೇಕಾದ ಕಡೆ ನಾವೆಯಲ್ಲಿ ಹೋಗಿ ಬರುತ್ತಿದ್ದ ಗುಹನು ಅದೇ ಅಭ್ಯಾಸದಿಂದ ಹುಟ್ಟನ್ನೆಳೆಯುತ್ತಿದ್ದನು. ಶ್ರೀರಾಮನು ಸೀತೆಯನ್ನು ಕುರಿತು ಕಿವಿಮಾತಿನಲ್ಲಿ ಭವಸಾಗರದಲ್ಲಿದ್ದು ತೇಲುತ್ತಿರುವ ಜೀವನ ನೌಕೆಯನ್ನು ಇದೇ ರೀತಿ ಕೌಶಲದಿಂದಲೇ ಗುರಿಯನ್ನು ಸೇರುವಂತೆ ಸಾಗಿಸಬೇಕು ಎಂದು ನುಡಿದನು. ಅಷ್ಟರಲ್ಲಿ ಅರುಣೋದಯವಾಯಿತು. ದೋಣಿಯು ಆಚೆಯ ದಡವನ್ನು ಸೇರಿತು. ಗುಹನು ಕೆಳಗಿಳಿದು ನಾವೆಯನ್ನು ಎಳೆದು ಮರಕ್ಕೆ ಕಟ್ಟಿ ಸೀತಾರಾಮ ಲಕ್ಷ್ಮಣರನ್ನು ಕೈಮುಗಿದು ಕೆಳಗಿಳಿಸಿದನು. ಮುಂಬೆಳಕು ಹರಿಯುವವರೆಗೆ ಅಲ್ಲಿಯೇ ನಿಂತಿದ್ದು ಮತ್ತೆ ಗುಹನೇ ನಿವೇದಿಸಿಕೊಂಡಂತೆ ಅವನು ದಾರಿ ತೋರಿಸುತ್ತಾ ಮುಂದೆ ನಡೆದನು. ಈ ಮೂವರು ಅವನನ್ನು ಅನುಸರಿಸಿದರು. ಸ್ವಲ್ಪ ದೂರ ಹೋಗುತ್ತಿರುವಷ್ಟರಲ್ಲಿ ಚೆನ್ನಾಗಿ ಬಿಸಿಲು ಬಿತ್ತು. ಆಗ ಮತ್ತೆ ಶ್ರೀರಾಮನಿಗೆ ತನ್ನನ್ನನುಸರಿಸಿ ಬಂದಿದ್ದ ನಾಗರಿಕರ ನೆನಪಾಗಿ ಗುಹನನ್ನು ಕುರಿತು, ಅಯ್ಯ, ನಿನ್ನ ಶ್ರಮವು ಬಹಳವಾಯಿತು. ಇನ್ನು ನೀನು ಮರಳಿ ಹೋಗು. ಅಲ್ಲದಿದ್ದರೆ ನಮ್ಮ ಜನರು ಗದ್ದಲ ಮಾಡಿ ಅನರ್ಥವಾಗಬಹುದು. ಅವರೆಲ್ಲರಿಗೂ ಸರಿಯಾಗಿ ಸಮಾಧಾನ ಹೇಳಿ ಊರಿಗೆ ಕಳುಹಿಸು. 14 ವರ್ಷಗಳು ದಾಟಿದೊಡನೆಯೇ ನಾವು ಹಿಂದೆ ಬರುತ್ತೇವೆ ಎಂದು ನುಡಿದನು. ಗುಹನು ಪೂರ್ಣವಾಗಿ ಮನಸ್ಸಿಲ್ಲದಿದ್ದರೂ ತನ್ನ ಕರ್ತವ್ಯವಿದೆಂದು ಬಗೆದು ಅದನ್ನೇ ಒಪ್ಪಿಕೊಂಡು ಮತ್ತೂ ಸ್ವಲ್ಪ ದೂರದವರೆಗೆ ಹೋಗಿ ಚಿತ್ರಕೂಟದ ದಾರಿಯನ್ನು ಹೇಳಿ ಶ್ರೀರಾಮನ ಕಾಲುಗಳನ್ನು ಹಿಡಿದುಕೊಂಡು, ಪರಮ ಪಾವನಕಾರಕವಾದ ಪಾದಗಳಿವು, ಇವುಗಳನ್ನು ತಲೆಯಲ್ಲಿ ಹೊತ್ತೇ ತಿರುಗಬೇಕಿತ್ತು. ಆ ಭಾಗ್ಯವು ಇನ್ನಾರಿಗೋ ಎಂದು ಹೇಳಿಕೊಳ್ಳುತ್ತಾ ಅಪ್ಪಣೆ ಪಡೆದು ತಿರುತಿರುಗಿ ನೋಡುತ್ತಾ ಹಿಂದೆ ಬಂದನು. ಗುಹನು ಪೂರ್ಣವಾಗಿ ಕಾಣದಾಗುವವರೆಗೆ ಶ್ರೀರಾಮ ಲಕ್ಷ್ಮಣರು ಅಲ್ಲೇ ಇದ್ದು ಮತ್ತೆ ತಮ್ಮ ಪಯಣವನ್ನು ಅಲ್ಲಿಂದ ತಾವೇ ಆಗಿ ಆರಂಭಿಸಿದರು. ಗುಹನು ತನ್ನ ನಾವೆಯನ್ನೇ ಏರಿ ಸ್ವಸ್ಥಾನವನ್ನು ಸೇರುವಷ್ಟರಲ್ಲಿ ಹೊತ್ತು ಆಳತ್ತರಕ್ಕೆ ಬಂದಿದ್ದಿತು. ಅಯೋಧ್ಯೆಯ ಜನರು ಮುಂಜಾವಿನಲ್ಲಿದ್ದು ಶ್ರೀರಾಮ ಸೀತಾ ಲಕ್ಷ್ಮಣರಲ್ಲಿ ಒಬ್ಬರನ್ನೂ ಕಾಣದೆ ಬಹುವಿಧವಾಗಿ ಗೋಳಾಡಿದರು. ಎಷ್ಟೋ ಹೊತ್ತಿನ ಮೇಲೆ ಗುಹನ ಕಡೆಯವರು ಅವನೂ ಇಲ್ಲವೆಂದು ಮಾತಾಡಿಕೊಳ್ಳುತ್ತಿರುವುದನ್ನು ಕೇಳಿ ಅವನೇ ಇವರನ್ನು ನದಿ ದಾಟಿಸಿ ಕಳುಹಿಸಿರಬೇಕೆಂದು ನಿರ್ಧರಿಸಿದರು. ಅನೇಕರು ಅವನು ಬರುವವರೆಗೂ ಇಲ್ಲೇ ಇದ್ದು ಸರಿಯಾಗಿ ವಿಚಾರವನ್ನರಿತು ಮುಂದುವರಿಸೋಣವೆಂದರು. ಇನ್ನನೇಕರು ಗುಹನು ಹಿಂದೆ ಬರುವುದಕ್ಕಾಗಿ ಅವರೊಂದಿಗೆ ಹೋದವನೇ ಅಲ್ಲವೆಂದರು. ಮತ್ತೆ ಕೆಲವರು ಈಗಲೇ ನದಿಯನ್ನು ದಾಟಿ ಮುಂದೆ ಶ್ರೀರಾಮನನ್ನನುಸರಿಸಿಕೊಂಡೇ ಹೋಗೋಣವೆಂದು ಸೂಚಿಸಿದರು. ಆ ಮಾತು ಈ ಮಾತು ಎಂದು ಒಂದೊಂದನ್ನೇ ವಿಚಾರ ಮಾಡಿ ಕೊನೆಯಲ್ಲಿ ಗುಹನು ಬಂದೇ ಬರಬಹುದು, ಅವನನ್ನು ನೋಡಿಯೇ ಮುಂದಿನ ದಾರಿ, ಒಂದು ವೇಳೆ ಗುಹನೂ ಬಾರದಿದ್ದರೆ ಇಲ್ಲೇ ಇದ್ದು ಬಿಡುವುದು, 14 ವರ್ಷಗಳನ್ನು ಕಳೆದ ಮೇಲಾದರೂ ಶ್ರೀರಾಮನು ಇದೇ ಮಾರ್ಗವಾಗಿ ಬಂದಾನು ಎಂದು ನಿರ್ಧರಿಸಿದರು. ಅದೇ ಹೊತ್ತಿಗೆ ಸರಿಯಾಗಿ ಗುಹನೂ ಬಂದನು. ಅವನನ್ನು ಕಂಡಾಕ್ಷಣವೇ ನುಗ್ಗಲುಗಳೊಂದನ್ನು ಲೆಕ್ಕಿಸದೆ ತಾಮುಂದು ಎಂದು ಎಲ್ಲ ನಾಗರಿಕರು ಮೇಲ್ವಾಯ್ದು, ಎಲ್ಲಿ ನಮ್ಮ ಶ್ರೀರಾಮ, ಎಲ್ಲಿ ನಮ್ಮ ರಾಜಕುಮಾರ, ಎಲ್ಲಿ ನಮ್ಮ ಭಾಗ್ಯದ ಸಿರಿ, ಎಲ್ಲಿ ನಮ್ಮ ದೇವರು ಎಂದು ಕೇಳಿ ಹೇಳು ಹೇಳು ಎಂದು ಬಹುವಿಧವಾಗಿ ಒತ್ತಾಯಿಸಿದರು. ಗುಹನು ತನ್ನ ಯುಕ್ತಿ ಪ್ರಯುಕ್ತಿಗಳಿಂದ ಎಲ್ಲರನ್ನೂ ಶಾಂತಗೊಳಿಸಿ ಒಂದೇ ಕಡೆ ಕುಳ್ಳಿರಿಸಿ ಸತ್ಕರಿಸಿ ಶ್ರೀರಾಮನದೇ ಅಪ್ಪಣೆ ಎಂದು ಪ್ರಸ್ತಾವಿಸಿ ಎಲ್ಲವನ್ನೂ ವಿಶದಪಡಿಸಿದನು. ಹಾಗೆಯೇ ನಾನಾ ದೃಷ್ಟಾಂತಗಳನ್ನು ಹೇಳಿ, ಶ್ರೀರಾಮನನ್ನು ನೀವು ಪ್ರೀತಿಸುವುದಾದರೆ ನೀವೆಲ್ಲರೂ ಅಯೋಧ್ಯೆಗೆ ಹೋಗಬೇಕು ಎಂದು ಸ್ಪಷ್ಟವಾಗಿಯೂ ಆಡಿ ಅಂತೂ ಸಮಾಧಾನಪಡಿಸಿದನು. ಪಟ್ಟಣಿಗರು ವೃದ್ಧನೂ ಜಾಣನೂ ಆದ ಗುಹನ ಮಾತನ್ನು ಮೀರಲಾರದೆ ಮನಸ್ಸಿಲ್ಲದ ಮನಸ್ಸಿನಿಂದ ತಾಯಿ ಇಲ್ಲದ ತವರಿಗೆ ಹೋದಂತೆ ಬಂದು ಅಯೋಧ್ಯ ಪಟ್ಟಣವನ್ನು ಸೇರಿಕೊಂಡರು. ವಿ ಎನ್ ಭಾಗವತ್ ಮುರುಗಣ್ಣ.